ಶಾಸಕ ಎಂಪಿ ನರೇಂದ್ರ ಸ್ವಾಮಿ ಅವರು ಕೂಡ ಲೋಕಸಭೆ ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರು ಜೆಡಿಎಸ್ನ ವಿರುದ್ಧ ವಾಗ್ದಾಳಿ ನಡೆಸುವಂತ ಕೆಲಸವನ್ನ ಮಾಡಿದ್ದಾರೆ. ನರೇಂದ್ರ ಮೋದಿ ವಿರುದ್ಧ ಕಿಡಿಕಾರ್ತಾ ಇದ್ದಂತ ದೇವೇಗೌಡರ ಕುಟುಂಬ ಈಗ ಮೋದಿಯ ಜೊತೆ ಕೈ ಜೋಡಿಸಿರುವ ಕಾರಣ ತಿಳಿಸಿ ಅಂತೇಳಿ ಶಾಸಕ ಎಂಪಿ ನರೇಂದ್ರ ಸ್ವಾಮಿ ಸವಾಲ್ ಹಾಕಿದ್ದಾರೆ. ಮಳವಳ್ಳಿ ಪಟ್ಟಣದ ಕಾಂಗ್ರೆಸ್ ಸಮಾವೇಶದಲ್ಲಿ ಲೋಕಸಭೆ ಚುನಾವಣೆಯ ಪೂರ್ವಭಾವಿ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಂದ್ಬಿಟ್ರೆ ನಾನು ರಾಜಕೀಯ ನಿವೃತ್ತಿ ಹೊಂತೀನಿ ಅಂತ ರೇವಣ್ಣವ್ರು ಹೇಳಿದ್ರು. ಕುಮಾರಣ್ಣವ್ರ ಸಹೋದರ. ಆ ಮೋದಿ 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 ಅಂತ ಮಾತಾಡ್ತಿರಲ್ಲ, ನಿಮಗ್ ಗೊತ್ತಿರಲಿ, ಮೋದಿಗೆ ಏನಾದ್ರು ಓಟ್ ಹಾಕಿದ್ರೆ ಶ್ರೀಲಂಕಾದಲ್ಲಿ ಆ ಪರಿಸ್ಥಿತಿ ನಿಮ್ಗೆ ಆಯ್ತದೆ ಅಂತ ಹೇಳಿದವರೇ ಈ ಕುಮಾರಣ್ಣ. ಮೋದಿ ಮತ್ತೆ ರಾಜ್ಯಕ್ಕೆ ಆಡಳಿತಕ್ಕೆ ಬಂದ್ರೆ ನನ್ನ ದೇಶ ಬಿಟ್ಟು ಹೊರಟೋಗ್ತೀನಿ ಅಂದ್ರು ನಮ್ಮ ಹಿರಿಯ ಗೌಡ್ರು, ಸನ್ಮಾನ್ಯ ದೇವೇಗೌಡರು. ಸ್ವಾಮಿ, ನಮ್ಗೊಂಚೂರು ಅರ್ಥ ಆಯ್ತಲ್ಲ, ನಾವು ಚಿಕ್ಕವರು ನಿಮ್ಮ ಮುಂದೆ. ಅದೇನು ಬಂಗಾರ ಅದ ಅಂತ ಹೋಗಿದ್ರಿ ಸ್ವಾಮಿ, ನಮ್ಗೊಂಚೂರು ಹೇಳ್ಕೊಡಿ ಸ್ವಾಮಿ. ಅಲ್ಲಿ ಅದ್ಯಾವ ಬಂಗಾರ ಸಿಕ್ಕಿದ್ದು ನಿಮ್ಗೆ ಅದೊಂಚೂರು ಹೇಳ್ಕೊಡಿ ಸ್ವಾಮಿ. ಇಡೀ ರಾಜ್ಯದಲ್ಲಿ ನಾಯಕರಾಗಿದ್ರಿ, ರಾಷ್ಟ್ರದಲ್ಲಿ ಪ್ರಧಾನಮಂತ್ರಿ ಮಾಡೋದು ಕಾಂಗ್ರೆಸ್ ಪಕ್ಷ. 3 ಸೀಟ್ಗೆ ಹೋಗಿ ಅವ್ರ ಜೊತೆ ಸೇರ್ಕೊಂಡ್ರಲ್ಲ. ನಿಮ್ಮ ಪಕ್ಷದ ಹೆಸರು ಜಾತ್ಯತೀತ ಜನತಾದಳ. ಇರ್ಲಿ, ನಿಮ್ಮ ಪಕ್ಷದ ಬಗ್ಗೆ ನಾವು ಟೀಕೆ ಮಾಡಕ್ ಹೋಗೋದಿಲ್ಲ ಸ್ವಾಮಿ. ಒಂದು ಪದ ಮಾತ್ರ ಇವತ್ತು ನೀವು ಇಟ್ಕೊಳ್ಳಂಗಿಲ್ಲ ಸ್ವಾಮಿ. ಯಾವ್ದಾದ್ರು ಪದ? ಜಾತ್ಯತೀತ ಪದ ಅನ್ನೋದು ನೀವು ಇಟ್ಕೊಳ್ಳಂಗಿಲ್ಲ ಸ್ವಾಮಿ. ಅದನ್ನ ತೆಗೆದ್ಬಿಟ್ಟು ನೀವು ಏನ್ ಬೇಕಾದ್ರೆ ಕ್ಯಾನ್ವಾಸ್ ಮಾಡಿ ಸ್ವಾಮಿ. ಸಂವಿಧಾನವನ್ನ ಬದಲಾಯಿಸ್ತೀವಿ ಅನ್ನೋ ಪಕ್ಷಕ್ಕೆ ನೀವು ಬೆಂಬಲ ಕೊಡಕ್ ಹೋಗಿದ್ರಲ್ಲ. ಸಂವಿಧಾನ ಬರೀ ಒಂದು ವರ್ಗಕ್ಕಲ್ಲ, ಹಿಂದುಳಿದವ್ರಿಗೆ, ಅದು ಒಕ್ಕಲಿಗ ಇರ್ಲಿ, ಲಿಂಗಾಯತ ಇರ್ಲಿ, ಕುರುಬ ಇರ್ಲಿ, ಕುಂಬಾರ ಇರ್ಲಿ, ಅಗಸ ಇರ್ಲಿ, ಬೆಸ್ತ ಇರ್ಲಿ, ಹರಿಜನರಿರ್ಲಿ, ಕ್ರಿಶ್ಚಿಯನ್ ಇರ್ಲಿ, ಮುಸಲ್ಮಾನ ಇರ್ಲಿ, ಪ್ರತಿಯೊಬ್ಬರಿಗೂ ಮೀಸಲಾತಿ ಮತ್ತು ಸಮಾನ ಹಕ್ಕನ್ನು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ಬದಲಾಯಿಸ್ತೀರಿ ಅಂತಕ್ಕಂಥ ಆ ದುಷ್ಟ ಕುಟುಂಬ ಜೊತೆಲಿ ನೀವು ಹೋಗಿದ್ದೀರಲ್ಲ. ಹಾಗಾದ್ರೆ ನಿಮ್ಮ ಜಾತ್ಯತೀತ ತತ್ವ ಉಳ್ಕೊಂಡಿದ್ಯಾ? ಎಚ್ಚರಿಕೆಯಿಂದ ನಾವೆಲ್ಲ ಇವತ್ತು ಕಾಲ ಕಲಿಬೇಕಾಗಿದೆ. ಬಂದ್ಬಿಟ್ರೆ ನಾನು ರಾಜಕೀಯ ನಿವೃತ್ತಿ ಹೊಂತೀನಿ ಅಂತ ರೇವಣ್ಣವ್ರು ಹೇಳಿದ್ರು. ಕುಮಾರಣ್ಣವ್ರ ಸಹೋದರ. ಆ ಮೋದಿ 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 ಅಂತ ಮಾತಾಡ್ತಿರಲ್ಲ, ನಿಮಗ್ ಗೊತ್ತಿರಲಿ, ಮೋದಿಗೆ ಏನಾದ್ರು ಓಟ್ ಹಾಕಿದ್ರೆ ಶ್ರೀಲಂಕಾದಲ್ಲಿ ಆ ಪರಿಸ್ಥಿತಿ ನಿಮ್ಗೆ ಆಯ್ತದೆ ಅಂತ ಹೇಳಿದವರೇ ಈ ಕುಮಾರಣ್ಣ. ಮೋದಿ ಮತ್ತೆ ರಾಜ್ಯಕ್ಕೆ ಆಡಳಿತಕ್ಕೆ ಬಂದ್ರೆ ನನ್ನ ದೇಶ ಬಿಟ್ಟು ಹೊರಟೋಗ್ತೀನಿ ಅಂದ್ರು ನಮ್ಮ ಹಿರಿಯ ಗೌಡ್ರು, ಸನ್ಮಾನ್ಯ ದೇವೇಗೌಡರು. ಸ್ವಾಮಿ, ನಮ್ಗೊಂಚೂರು ಅರ್ಥ ಆಯ್ತಲ್ಲ, ನಾವು ಚಿಕ್ಕವರು ನಿಮ್ಮ ಮುಂದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.